ಅಪ್ಪ ಹೆಂಗದಿರಿ? ಆರಾಮದಿರಿ? ಹ್ಞೂನಪ್ಪ. ಬರ್ರಿ ಒಳಗೆ ಕುಂದ್ರಿ. ಆಯ್ತು, ಬರೋ ಮುಂದೇನು ತೊಂದರೆ ಆಗಲಿಲ್ಲ? ಇಲ್ಲ. ಏ ಅಪ್ಪ ಬಂದಾರ, ಸ್ವಲ್ಪ ಚಾದು ಏನ್ರಿ ಮಾಡ್ಲಾ? ಅವ್ರ ಎದಕ್ ಬಂದಾರ ಇಲ್ಲಿ? ಎಷ್ಟ್ ಸರಿ ಹೇಳ್ದವ್ರಿಗೆ ಬುದ್ಧಿ ಐತಿಯೋ ಇಲ್ಲೋ? ನಮಗ್ ಪ್ರೈವೇಸಿ ಬೇಕಂತಾನೆ ಇಲ್ಲಿ ಬಂದವಿಲ್ಲ. ನೀವಂತೂ ಹೇಳೋದಿಲ್ಲ, ನಾನ ಹೇಳ್ತೀನಿ ತಡೀರಿ. ತಲ್ಯಾಗ ಬುದ್ಧಿದು ಅಪ್ಪ, ನಮ್ಮಪ್ಪ ಬಂದಾರತ ಹೇಳಿಲ್ ನೀವು? ಕುಂದ್ರಿ ಅಪ್ಪ, ಚಾ ಮಾಡ್ಕೊಂಡ್ ಬರ್ತೀನಿ. ಬ್ಯಾಡ ತಡಿವ, ನಾ ಬರ್ತನಪ್ಪ. ತವ್ರ ಮನ್ಯಾಗಿದ್ನ ಕಲ್ತೇನವ. ನನ್ನ ಮಗಳ ತಿಳ್ಕೊಂಡ ಯಾರ ಮುಂದೆ ಹೇಳ್ಕೊಳಕ್ ಹೋಗ್ಬೇಡ. ಮಾಮಾರಿ, ದಿವಸ ಇದ್ದಿದ್ದ ನೀವು ಬೇಜಾರಾಗಬೇಡ್ರಿ. ಯಾಕೆ ಬಂದಿದ್ರಿ ಅಂತ ಹೇಳಿಲ್ಲಲ್ಲ ನೀವು? ನಿಮ್ಮ ಅತ್ತಿಗೆ ಆರಾಮಿಲ್ಲಪ್ಪ. ಡಾಕ್ಟರ್ ಕಡೆ ತೋರ್ಸಾಕ ಹೋದ್ರೆ 2 ಕಿಡ್ನಿ ಫೇಲ್ ಆಗ್ಯಾವತ್ತು ಹೇಳ್ಯಾರ. ಆಪರೇಷನ್ಗೆ 5 ಲಕ್ಷ ರೂಪಾಯಿ ಕಟ್ಟಂದಾರ. ಇಲ್ಲೇ ನಿನ್ನ ಕೇಳ್ಬೇಕತ್ತ ಬನ್ನಿ, ನನಗೆ ಕೇಳೋ ಮನಸ್ಸನ್ನ ಆಗಲಿಲ್ಲ. ನೀವು ಕೇಳಾರ್ದ ಹೋದ್ರೆ ನನಗೆ ಚಲೋ ಅನ್ಸುತ್ತನ್ರಿ ಮಾಮ. ಅತ್ತೆ ಅಂದ್ರೆ 2ನೇ ತಾಯಿ ಇದ್ದಂಗೆ. ನಾ ಪ್ರತಿ ವರ್ಷ ನಮ್ಮ ಅವ್ವ ಅಪ್ಪಗಂತೇಳಿ ಇನ್ಶೂರೆನ್ಸ್ ಮಾಡಿಸ್ತಿದ್ನಿ. ಮದುವೆ ಆದಾಗಿಂದ ನೀವು ನಮ್ಮ ಫ್ಯಾಮಿಲಿನಲ್ಲ, ನಿಮ್ಮನ್ನೂ ಸೇರಿಸಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೀನಿ. ಅದರೊಳಗೆ ಈ ಹಾಸ್ಪಿಟಲ್ದೆಲ್ಲ ಖರ್ಚು ಕವರ್ ಆಗ್ತಾವೆ. ನೀವು ವೇಟ್ ಮಾಡಿರಿ, ನಾ ಡಾಕ್ಯುಮೆಂಟ್ ತೊಗೊಂಬಂದ್ಬಿಡ್ತೀನಿ. ಯಪ್ಪ, ನಮ್ಮ ಸಲುವಾಗಿ ನೀ ಯಾಕೆ ಅಷ್ಟು ಖರ್ಚು ಮಾಡಕ್ಕೆ ಹೋಗಿದ್ದೀಪ್ಪ? ಜಾಸ್ತಿ ಖರ್ಚು ಅಂತ ಏನಿಲ್ಲ ರೀ ಮಾಮ. ಪ್ರೀಮಿಯಮ್ಗಳು 400ರಿಂದ 500 ರೂಪಾಯಿ ಪರ್ ಮಂತಿಂದ ಶುರು ಆಗ್ತಾವೆ. ಮತ್ತು ಕೋಟಿಗಟ್ಟಲೆ ಕವರೇಜ್ ತೊಗೋಬೋದು. ಫ್ಯಾಮಿಲಿ ಸಲುವಾಗಿ ಇಷ್ಟು ಮಾಡ್ಲಿಕ್ಕೆ ಹೆಂಗೆ ಹೇಳ್ರಿ? ನೀವು ವೇಟ್ ಮಾಡಿರಿ, ನಾ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಡ್ತೇನೆ. ಈ ಮೆಡಿಕಲ್ ಎಮರ್ಜೆನ್ಸಿ ಅನ್ನೋದು ಯಾವಾಗ ಬೇಕಾದರೂ ಬರ್ಬೋದು. ಆಗ ದುಡ್ಡಿನ ಸಲುವಾಗಿ ಕಷ್ಟಪಡೋದಾಗಬಾರ್ದು. ನಾನು ಬಯೋಳಗೆ ಲಿಂಕ್ ಐತಿ, ಈಗ ಹೋಗಿ ಕ್ಲಿಕ್ ಮಾಡಿ ನಿಮ್ಗೆ ಯಾವ್ದು ಇಷ್ಟನೋ ಆ ಒಂದು ಹೆಲ್ತ್ ಇನ್ಶೂರೆನ್ಸ್ನ ನೀವು ತೋರಿ ಸಂಪೂರ್ಣವಾಗಿ ಓದಿ. ಜೊತೆಗೆ ಅಲ್ಲಿ 25% ಡಿಸ್ಕೌಂಟ್ ಕೂಡ ಪಡ್ಕೋಬೋದು. ಮತ್ತು ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಕೂಡ ನಿಮ್ಗೆ ಗೈಡ್ ಮಾಡ್ತಾರೆ. ನಿಮ್ಮ ಫ್ಯಾಮಿಲಿನ ಸೆಕ್ಯೂರ್ ಮಾಡೋದು ಭಾಳ ಇಂಪಾರ್ಟೆಂಟ್. ಈಗ ಒಂದು ಹೆಲ್ತ್ ಇನ್ಶೂರೆನ್ಸ್ ತೋರಿ.